ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕೋಡಿ ಶ್ರೀಗಳ ಭವಿಷ್ಯವಾಣಿ ಮತ್ತೆ ಮಾರ್ದನಿಸಿದೆ. ಅಕ್ಟೋಬರ್ ನವೆಂಬರ್ ತಿಂಗಳ ಭವಿಷ್ಯವಾಣಿ ಈಗ ಸ್ಫೋಟಗೊಂಡಿದ್ದು, ಧರ್ಮಸ್ಥಳ ಪ್ರಕರಣದ ಬಗ್ಗೆಯೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದೇ ತೆರನಾಗಿ ಕೆಲವೊಂದಿಷ್ಟು ರಾಜಕಾರಣಿಗಳಿಗೆ ದೇಶಕ್ಕೆ ವಿಶ್ವಕ್ಕೆ ಗಂಡಾಂತರ ಕಾದಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತು ಅನ್ನುವಂತಹ ಭವಿಷ್ಯವಾಣಿ ನಿಜವಾಯ್ತಾ? ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತನಾಡಿದ್ರ ಅಥವಾ ಈ ದರ್ಶನ್ನ ಪ್ರಕರಣದ ಬಗ್ಗೆ ಮಾತನಾಡಿದ್ರ ಅನ್ನೋದೇ ಈಗ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದೆ. ಆದ್ರೆ ಕೋಡಿ ಮಠದ ಹಿಂದಿನ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಆ ಭವಿಷ್ಯವಾಣಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ರು. ಹೊಸ್ತಿಲಲ್ಲಿ ಅಂಗಭಟರು ಅಟ್ಟಟ್ಟಿ ಕೊಲ್ಲಿಯಾರು ಅನ್ನುವಂತಹ ಭವಿಷ್ಯವಾಣಿ ನುಡಿಯೋದರ ಮೂಲಕ ಇಂದಿರಾ ಗಾಂಧಿಯವರ ಭವಿಷ್ಯವಾಣಿ ನಿಜವಾಗಿತ್ತು. ಹಾಗಾದ್ರೆ ಇಂದಿರಾ ಗಾಂಧಿಯ ಬಗ್ಗೆ ಕೋಡಿ ಶ್ರೀಗಳ ಭವಿಷ್ಯವಾಣಿ ಏನಾಗಿತ್ತು? ಜೊತೆಗೆ ಈಗ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅನ್ನುವಂತಹ ಭವಿಷ್ಯವಾಣಿಯ ಒಳಾರ್ಥ ಏನು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಕೋಡಿ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಹತ್ಯೆಯ ಬಗ್ಗೆ ಹಿಂದಿನ ಕೋಡಿ ಶ್ರೀಗಳು ಏನ್ ಭವಿಷ್ಯವಾಣಿಯನ್ನ ನುಡಿದಿದ್ರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆಗೂ ಮುನ್ನ ಕೋಡಿ ಮಠದ ಹಿಂದಿನ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಹಾಗಾಗಿ ಕೋಡಿ ಮಠ ಸಂಸ್ಥಾನದಿಂದ ಹೊರಬರುವಂತಹ ಭವಿಷ್ಯವಾಣಿಯ ಬಗ್ಗೆ ರಾಷ್ಟ್ರಮಟ್ಟದಲ್ಲೂ ಕುತೂಹಲ ಹೆಚ್ಚಾಗಿರುತ್ತೆ. ಅಕ್ಟೋಬರ್ 31, 1984ರಲ್ಲಿ ಅಂಗರಕ್ಷಕರಿಂದ ಇಂದಿರಾ ಗಾಂಧಿ ಹತ್ಯೆಗೀಡಾಗಿದ್ರು. ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಅಕ್ಟೋಬರ್ 31, 1984ರಂದು ತಮ್ಮ ಅಂಗರಕ್ಷಕರಿಂದಲೇ ಹತ್ಯೆಗೀಡಾಗಿದ್ರು. ಇದಕ್ಕೆ ಆಕ್ರೋಶವಾಗಿ ನಡೆದ ಹಿಂಸಾಚಾರದಲ್ಲಿ ಸಿಖ್ ಸಮುದಾಯದ ಮೇಲೆ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿದ್ವು. ತಾಳೆಗರಿ ಆಧಾರವಾಗಿ ಭವಿಷ್ಯವಾಣಿಯನ್ನ ನುಡಿಯುವ ಹಾಸನ ಜಿಲ್ಲೆ ಅರಸೀಕೆರೆ ಹಾರನಹಳ್ಳಿಯ ಕೋಡಿ ಶ್ರೀ ಸಂಸ್ಥಾನದ ಹಿಂದಿನ ಪೀಠಾಧಿಪತಿಗಳು ಇಂದಿರಾ ಗಾಂಧಿ ಹತ್ಯೆಯ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ರು. 40 ವರ್ಷಗಳ ಹಿಂದೆ ನುಡಿದಿದ್ದ ಭವಿಷ್ಯವಾಣಿ ಈಗ ಚರ್ಚೆಗೆ ಕಾರಣವಾಗ್ತಾಗಿದೆ. ಕೋಡಿಮಠ ಸಂಸ್ಥಾನದ ಈಗಿನ ಶ್ರೀಗಳಾಗಿರೋ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಪರಂಪರೆಯ 57ನೇ ಯತಿಗಳು. ಇವರ ಹಿಂದಿನ ಅಂದ್ರೆ 56ನೇ ಯತಿಗಳು ಇಂದಿರಾ ಗಾಂಧಿಯವರ ಹತ್ಯೆಯ ಬಗ್ಗೆ ಎಂದಿನಂತೆ ಒಗಟಿನ ರೂಪದಲ್ಲಿ ಭವಿಷ್ಯವಾಣಿಯನ್ನು ನುಡಿದಿದ್ರು. ಇದಕ್ಕೆ ಆಂಧ್ರ ಪ್ರದೇಶದ ರಾಜಕೀಯ ವಿದ್ಯಮಾನವನ್ನು ಕೂಡ ಸೇರಿಸಲಾಗಿತ್ತು. ಗಂಗೆಯನ್ನ ಧರೆಗೆ ಇಳಿಸಿ ದೊರೆತನವ ಉಳಿಸಿ ಮರಳಿ ಬರುವಾಗ ಹೊಸ್ತಿಲಲ್ಲಿ ಅಂಗಭಟರು ಅಟ್ಟಾಡಿಸಿ ಕೊಲ್ಲಿಯಾರು ಅಂತ ಕೋಡಿ ಮಠದ ಹಿಂದಿನ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಇಂದಿರಾ ಗಾಂಧಿಯವರು ತಮ್ಮ ಅಂಗರಕ್ಷಕರಿಂದಲೇ ಹತ್ಯೆಗೀಡಾಗ್ತಾರೆ. ಕೋಡಿ ಶ್ರೀಗಳ ಹಿಂದಿನ ಭವಿಷ್ಯವಾಣಿಯನ್ನ ಹೀಗೆ ಅರ್ಥೈಸಲಾಗಿತ್ತು: ಗಂಗೆಯನ್ನ ಧರೆಗೆ ಇಳಿಸಿ ಎನ್ನುವುದಕ್ಕೆ ಹತ್ಯೆಗೀಡಾಗುವ ಕೆಲವೊಂದಿಷ್ಟು ದಿನಗಳ ಮುನ್ನ ಒಡಿಶಾದಲ್ಲಿ ಅಣೆಕಟ್ಟನ್ನ ಇಂದಿರಾ ಗಾಂಧಿಯವರು ಲೋಕಾರ್ಪಣೆ ಮಾಡಿದ್ರು. ಒಡಿಶಾದ ಬ್ರಾಹ್ಮಿಣಿ ನದಿಗೆ ಕಟ್ಟಲಾಗಿದ್ದ ರೆಂಗಾಲಿ ಅಣೆಕಟ್ಟನ್ನ ಇಂದಿರಾ ಗಾಂಧಿ ಉದ್ಘಾಟನೆ ಮಾಡಿದ್ರು. ಒಡಿಶಾದ ಅಂಗುಲ್ ಜಿಲ್ಲೆಯಲ್ಲಿರುವ ಈ ಅಣೆಕಟ್ಟಿಗೆ ಸ್ಥಳೀಯರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. 250 ಮೆಗಾವ್ಯಾಟ್ ವಿದ್ಯುತ್ ನಿರ್ಮಾಣದ ಗುರಿಯನ್ನ ಹೊಂದಿದ್ದ ಈ ಅಣೆಕಟ್ಟು ಒಡಿಶಾದ 2ನೇ ಅತಿದೊಡ್ಡ ಅಣೆಕಟ್ಟು ಆಗಿದೆ. ಇನ್ನು ದೊರೆತನವ ಉಳಿಸಿ ಎನ್ನುವ ಕೋಡಿ ಶ್ರೀಗಳ ಒಗಟಿನ ರೂಪದ ಭವಿಷ್ಯಕ್ಕೆ ಆಂಧ್ರ ಪ್ರದೇಶದ ರಾಜಕೀಯ ವಿದ್ಯಮಾನವನ್ನ ತುಲನೆ ಮಾಡಲಾಗಿತ್ತು. ಆಂಧ್ರ ಪ್ರದೇಶದ ಜನಪ್ರಿಯ ಸಿನಿಮಾ ನಟ ಕಂ ರಾಜಕಾರಣಿಯಾಗಿದ್ದ NT ರಾಮರಾವ್ ಅವರು ರಾಜಕೀಯದಲ್ಲಿ ಉಚ್ಚಸ್ಥಾನದಲ್ಲಿದ್ದ ಸಮಯದಲ್ಲಿ ಅವರ ಸರ್ಕಾರವನ್ನ ಇಂದಿರಾ ಗಾಂಧಿ ವಜಾಗೊಳಿಸಿದ್ರು. ಹೃದಯ ಶಸ್ತ್ರಚಿಕಿತ್ಸೆಗೆ ಅವರು ಅಮೆರಿಕಾಗೆ ಹೋಗಿದ್ದ ಸಂದರ್ಭದಲ್ಲಿ ಸರ್ಕಾರವನ್ನ ಉರುಳಿಸಿ TDPಯ ರೆಬಲ್ ನಾಯಕ ನಾಂದೇಡ್ಲೆ ಭಾಸ್ಕರ್ ರಾವ್ ಅವರನ್ನ ಮುಖ್ಯಮಂತ್ರಿಯಾಗಿ ಇಂದಿರಾ ಗಾಂಧಿ ನೇಮಿಸಿದ್ರು. ಮರಳಿ ಬರುವಾಗ ಹೊಸ್ತಿಲಲ್ಲಿ ಅಂಗಭಟರು ಅಟ್ಟಾಡಿಸಿ ಕೊಲ್ಲಿಯಾರು ಎನ್ನುವುದಕ್ಕೆ ಅವರ ಹತ್ಯೆಯನ್ನ ತಾಳೆ ಹಾಕಲಾಗುತ್ತೆ. ಅಂದ್ರೆ ಒಡಿಶಾದಲ್ಲಿ ಅಣೆಕಟ್ಟನ್ನ ನಿರ್ಮಾಣ ಮಾಡಿ ಅಂದ್ರೆ ಲೋಕಾರ್ಪಣೆಯನ್ನ ಮಾಡಿ ಆಂಧ್ರ ಪ್ರದೇಶದಲ್ಲಿ ದೊರೆಯನ್ನ ಅಂದ್ರೆ ಮುಖ್ಯಮಂತ್ರಿಯನ್ನ ನೇಮಿಸಿ ದೆಹಲಿಗೆ ಮರಳುವಾಗ ಹೊಸ್ತಿಲಲ್ಲಿ ಅಂದ್ರೆ ದೆಹಲಿಯ ಪ್ರಧಾನಮಂತ್ರಿ ನಿವಾಸದಲ್ಲಿ ಅಂಗಭಟರು ಅಂದ್ರೆ ಅವರ ಬಾಡಿಗಾರ್ಡ್ಗಳು ಇಂದಿರಾ ಗಾಂಧಿಯವರನ್ನ ಕೊಂದು ಹಾಕಿದ್ರು. ಅಕ್ಟೋಬರ್ 31, 1984ರ ಬೆಳಗ್ಗೆ 9:30 ಸುಮಾರಿಗೆ ದೆಹಲಿಯಲ್ಲಿರುವ ಸತ್ವಂತ್ ಸಿಂಗ್ ಮತ್ತು ಬಿಯಾನ್ ಸಿಂಗ್ ಎನ್ನುವ ಇಬ್ಬರು ಅಂಗರಕ್ಷಕರಿಂದಲೇ ಇಂದಿರಾ ಗಾಂಧಿ ಹತ್ಯೆಗೀಡಾಗ್ತಾರೆ. ಅಮೃತ್ಸರದ ಗೋಲ್ಡನ್ ಟೆಂಪಲ್ನಲ್ಲಿ ಸಿಖ್ ಉಗ್ರವಾದಕ್ಕೆ ಜನರಲ್ ಸಿಂಗ್ ಬಿಂದ್ರೆವಾಲೆಯ ವಿರುದ್ಧ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ ನಡೆಸಲಾಗಿತ್ತು. ಜೂನ್ 1,
8 1984ರಿಂದ ಅವಧಿಯಲ್ಲಿ ಇವರ ಕಾರ್ಯಾಚರಣೆ ನಡೆದಿತ್ತು. ಇದಕ್ಕೆ ಪ್ರತಿಯಾಗಿ ಇಬ್ಬರು ಸಿಖ್ ಮೂಲದ ಅಂಗರಕ್ಷಕರು ಇಂದಿರಾ ಗಾಂಧಿ ಅವರನ್ನ ಕೊಂದು ಹಾಕಿದ್ರು. ಈಗ ಈ ಒಂದು ಕೋಡಿಶ್ರೀಗಳ ಭವಿಷ್ಯವಾಣಿ ನುಡಿಯೋದರ ಮೂಲಕ ನಿಜವಾಗತ್ತೆ. ಆದರೆ ಈಗ ಕೋಡಿಶ್ರೀಗಳು ನುಡಿತಾ ಇರುವಂತಹ ಭವಿಷ್ಯವಾಣಿಗಳು ಮೊದಲಿನಿಂದಲೂ ಕೂಡ ನಿಜವಾಗ್ಕೊಂಡು ಬಂದಿವೆ, ಈಗಲೂ ಕೂಡ ನಿಜವಾಗ್ತಾ ಇದೆ. ಈಗ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅನ್ನುವಂತಹ ಭವಿಷ್ಯವಾಣಿ ಮತ್ತೆ ಮಾರದನಿಸ್ತಾ ಇದೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮತ್ತಷ್ಟು ಜಲಪ್ರಳಯ ಅಥವಾ ಪ್ರಕೃತಿ ವಿಕೋಪಗಳು ದುಪ್ಪಟ್ಟಾಗುವ ಸಾಧ್ಯತೆ ಇದೆ ಅಂತ ಮೊದಲೇ ಭವಿಷ್ಯವಾಣಿಯನ್ನು ನೋಡಿದ್ದಾರೆ. 2025ರಿಂದ 30ರವರೆಗೆ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಕಂಟಕದ ವರ್ಷ. ಅದರಲ್ಲೂ 2025-26ರಲ್ಲಿ ಸಾಲು ಸಾಲು ಗಂಡಾಂತರಗಳು ರಾಜಕೀಯ ಧುರೀಣರಿಗೆ ಅಥವಾ ದೊಡ್ಡ ದೊಡ್ಡ ಹೆಮ್ಮೆಯ ನಾಯಕರಿಗೆ ಕಷ್ಟ ತಪ್ಪಿದ್ದಲ್ಲ ಅನ್ನುವಂತಹ ಭವಿಷ್ಯವಾಣಿಯನ್ನ ಈಗಾಗಲೇ ನೋಡಿದ್ದಾರೆ. ಹಾಗಾದ್ರೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅನ್ನುವಂತಹ ಭವಿಷ್ಯವಾಣಿಯ ಅರ್ಥ ಏನು ಅಂತ ನೋಡ್ತಾ ಹೋಗೋದಾದ್ರೆ, ದೇಶಕ್ಕೆ ಅಡೆತಡೆಗಳು ಉಂಟಾಗಲಿದೆ, ಪ್ರವಾಹ ತಾಂಡವವಾಡಲಿದೆ, ರಾಜಕೀಯ ವಿಪ್ಲವವಾಗಲಿದೆ, ಓರ್ವ ಧರ್ಮಗುರು ಪ್ರಾಣ ತ್ಯಾಗ ಮಾಡಲಿದ್ದಾರೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಈಗ ಕೋಡಿಶ್ರೀಯವರ ಭವಿಷ್ಯವಾಣಿ ನಿಜವಾಗಿದೆ. ಅದುವೇ ಕ್ರೈಸ್ತ ಧರ್ಮಗುರು ಪೋಪ್ ಅವರ ನಿಧನ. ಜೊತೆಗೆ ಭಾರತಕ್ಕೆ ಶತ್ರುಗಳಿಂದ ಕಂಟಕ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು ಡಾಕ್ಟರ್ ಶಿವಾನಂದ ಶಿವಯೋಗಿ ಕೋಡಿಮಠದವರು. ಅದು ಕೂಡ ನಿಜವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ಉಗ್ರ ದಾಳಿ ಸಂಭವಿಸಿದೆ. ಈ ಉಗ್ರರ ದಾಳಿಯಲ್ಲಿ ನೆತ್ತರೋಕುಳಿಯನ್ನ ಹರಿಸಲಾಗಿದೆ. ಆದರೆ ಭಾರತವೂ ಕೂಡ ಇದಕ್ಕೆ ಪ್ರತ್ಯುತ್ತರವನ್ನ ನೀಡತ್ತೆ ಅಂತನೂ ಕೂಡ ಹೇಳಿದ್ರು. ಅದರಂತೆ ಪಾಕಿಸ್ತಾನದಲ್ಲಿ ರಕ್ತದೋಕುಳಿಯನ್ನ ಹರಿಸುವುದಕ್ಕೆ ಮೋದಿ ಸರ್ಕಾರ ಸಿದ್ಧವಾಗಿದೆ. ಇದರ ಜೊತೆಗೆ ಇದೀಗ ಬ್ರಹ್ಮಾಂಡ ಗುರೂಜಿಯವರು ಯುಗಾದಿಯ ನಂತರದ ಹೊಸ ವರ್ಷದ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಜೊತೆಗೆ ಹಲವಾರು ಆಶ್ಚರ್ಯಕರ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅದು ಅಂತಿಂತ ಭವಿಷ್ಯವಾಣಿಯಲ್ಲ ವೀಕ್ಷಕರೇ, ಪ್ರಧಾನಿಗೆ ರಾಜೀನಾಮೆ ಕೊಡ್ತಾರೆ ಎನ್ನುವ ಭವಿಷ್ಯವಾಣಿ. ಗೆಳೆಯರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಿಜೆಪಿ ವಲಯದಲ್ಲಿ ಪ್ರಧಾನಿ ರಾಜೀನಾಮೆ ವಿಚಾರವಾಗಿ ಚರ್ಚೆಗಳು ನಡೀತಾ ಇದೆ. ಇತ್ತೀಚೆಗೆ ನರೇಂದ್ರ ಮೋದಿಯವರು ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿದರು. ವಯಸ್ಸಿನ ಕಾರಣದಿಂದಾಗಿಯೇ ಅವರ ರಾಜೀನಾಮೆ ಕುರಿತು ಚರ್ಚೆಗಳು ಆಗ್ತಾ ಇರುವ ಬೆನ್ನಲ್ಲೇ ಇದೀಗ ಸ್ಫೋಟಕ ಭವಿಷ್ಯವಾಣಿಯೊಂದನ್ನು ಬ್ರಹ್ಮಾಂಡ ಗುರೂಜಿಯವರು ನುಡಿದಿದ್ದಾರೆ. 1.5 ವರ್ಷದ ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನ ಕೊಡ್ತಾರೆ, ಹುದ್ದೆಯನ್ನ ಬಿಟ್ಟು ಹೋಗ್ತಾರೆ. ವಯೋಸಹಜ ಅಂದ್ರೆ ಬಿಜೆಪಿಯಲ್ಲಿ ಒಂದು ರೂಲ್ಸ್ ಇದೆ, ವರ್ಷ ದಾಟಿದ್ರೆ ಯಾರಿಗೂ ಕೂಡ ದೊಡ್ಡ ಹುದ್ದೆಯನ್ನ ನೀಡಲಾಗುವುದಿಲ್ಲ. ಅದೇ ತೆರನಾಗಿ ಎಲ್.ಕೆ. ಅಡ್ವಾಣಿ ಆಗಿರಬಹುದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರಬಹುದು, ನಮ್ಮ ಕರ್ನಾಟಕದ ಯಡಿಯೂರಪ್ಪ ಆಗಿರಬಹುದು, ಇವರೆಲ್ಲರಿಗೂ ವರ್ಷ ದಾಟಿದ ಬಳಿಕ ಅಧಿಕಾರ ತ್ಯಾಗ ಮಾಡಿದ್ರು. ಜೊತೆಗೆ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ರು. ಇದೀಗ ಇವರ ಸಾಲಿಗೆ ಪ್ರಧಾನಿ ನರೇಂದ್ರ ಮೋದಿಯಂತಹ ವಿಶ್ವದ ನಾಯಕ ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ ವಿಶ್ವವಿಖ್ಯಾತಿಯನ್ನ ಪಡೆದಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರ ಹಸ್ತಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾಗಿದೆ. ಇದೇ ತೆರನಾಗಿ 1.5 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನ ಕೊಡ್ತಾರೆ ಎನ್ನುವುದನ್ನ ಬ್ರಹ್ಮಾಂಡ ಗುರೂಜಿಯವರು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ದೇಶವನ್ನ ಸನ್ಯಾಸಿಯೊಬ್ಬರು ಆಳ್ತಾರೆ, ಮುಂದಿನ ದಿನಗಳಲ್ಲಿ ದೇಶ ಆಳೋದು ಒಬ್ಬ ಕಾವಿದಾರಿ. ಈ ರೀತಿಯ ಆಶ್ಚರ್ಯಕರ ಭವಿಷ್ಯವಾಣಿಯೊಂದನ್ನ ನುಡಿದಂತಹದ್ದು ಮತ್ಯಾರೂ ಅಲ್ಲ, ಇದೇ ಬ್ರಹ್ಮಾಂಡ ಗುರೂಜಿಯವರು. ಗೋರಕ್ಷಣೆ ವಿಚಾರವನ್ನ ಮಾತನಾಡ್ತಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಗೋರಕ್ಷಕ ಕೇಂದ್ರವನ್ನ ದೇಶದಲ್ಲಿ ಮೋದಿಯವರು ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಧರ್ಮವನ್ನ ನಡೆಸ್ತಾರೆ ಎನ್ನುವ ಸುಳಿವನ್ನ ನೀಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಯೋಗಿ ಆದಿತ್ಯನಾಥ್ ಅವರ ಕುರಿತಾಗಿ ಕಾವಿ ತೊಟ್ಟಂತಹ ವ್ಯಕ್ತಿಯೊಬ್ಬ ಪ್ರಧಾನಿ ಹುದ್ದೆಗೆ ಏರ್ತಾನೆ ಅಂತ ಹೇಳಿರುವುದು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಮೋದಿಯವರು ಪ್ರಧಾನಿ ಸ್ಥಾನದಿಂದ ನಿವೃತ್ತಿ ಪಡೆದ ಬಳಿಕ ಆ ಸ್ಥಾನಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹೋಗ್ತಾರಾ ಅನ್ನೋ ಮಾತುಗಳು ಈಗ ಈ ಹಿಂದೆಯೂ ಕೂಡ ಕೇಳಿ ಬರ್ತಾಗಿತ್ತು. ಆದ್ರೆ ಈಗ ಈ ಭವಿಷ್ಯವಾಣಿ ನುಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಮತ್ತೆ ಪುಷ್ಟಿ ಸಿಕ್ಕಂತಾಗಿದೆ. ಇನ್ನು ಅನೇಕರು ಯೋಗಿ ಆದಿತ್ಯನಾಥ್ ಅವರನ್ನ ಮುಂದಿನ ಪ್ರಧಾನಿಯಾಗೋದಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಾವಿಧಾರಿಯೊಬ್ಬರನ್ನ ಪ್ರಧಾನಿ ಹುದ್ದೆಗೆ ನೋಡೋದಕ್ಕೆ ಇಡೀ ಕೋಟ್ಯಾಂತರ ಭಕ್ತರು ಜೊತೆಗೆ ಹಿಂದೂಗಳು ನೋಡ್ತಾ ಇದ್ದಾರೆ, ಜೊತೆಗೆ ಕಾಯುತ್ತಿದ್ದಾರೆ. ಈ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದ್ರೂ ಕೂಡ ಈ ಬಗ್ಗೆ ಇದುವರೆಗೂ ಯೋಗಿ ಆದಿತ್ಯನಾಥ್ ಅವರು ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಈ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಅಷ್ಟಕ್ಕೂ ಈ ಚರ್ಚೆ ಇವತ್ತು ನಿನ್ನೆಯದಲ್ಲ. ಯಾಕಂದ್ರೆ ಬಿಜೆಪಿಯಲ್ಲಿ ಒಂದು ಪಕ್ಷ ತಮ್ಮದೇ ಆದಂತಹ ಒಂದು ನಿಯಮ ಅಂತ ಒಂದು ಹೇಳಲಾಗತ್ತೆ. ಬಿಜೆಪಿಯಲ್ಲಿ 75 ವರ್ಷ ಮತ್ತು ಅದಕ್ಕೂ ಮೇಲ್ಪಟ್ಟಂತಹ ವಯಸ್ಕರಿಗೆ ಯಾವುದೇ
ಯಾವುದೇ ಆಡಳಿತಾತ್ಮಕ ಹುದ್ದೆ ಕೊಡಬಾರದು ಅನ್ನುವಂತಹ ನಿಯಮವನ್ನು ಹಾಕಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ಇದೇ ವರ್ಷ ಸೆಪ್ಟೆಂಬರ್ 17ಕ್ಕೆ 75 ವರ್ಷ ಆಗತ್ತೆ. ಅದೇ ಕಾರಣಕ್ಕೆ ಅವರು ತಮ್ಮ ಹುದ್ದೆಯಿಂದ ನಿವೃತ್ತಿ ಪಡಿತಾರೆ ಎನ್ನುವಂತಹ ಮಾತುಗಳು ಮೊದಲಿನಿಂದಲೂ ಚಾಲ್ತಿಯಲ್ಲೇ ಇದೆ. ಅದರಲ್ಲೂ ಯಾವಾಗ ಯುಗಾದಿ ನಂತರದಂದು ಪ್ರಧಾನಿಯವರು RSS ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರೋ ಅಲ್ಲಿಂದ ಈ ಚರ್ಚೆ ಮತ್ತಷ್ಟು ಮುನ್ನೆಲೆಗೆ ಬರ್ತಾಗಿದೆ. RSS ಕಚೇರಿಗೆ ಭೇಟಿ ನೀಡಿದಂತಹ ಮೊದಲ ಪ್ರಧಾನಿ ಎನ್ನುವ ಹೆಗ್ಗಳಿಕೆಗೆ ಮೋದಿಯವರು ಪಾತ್ರರಾಗ್ತಾರೆ. ಆದರೆ ಅದರ ಬೆನ್ನಲ್ಲೇ ಮೋದಿಯವರು ನಿವೃತ್ತಿ ಹೊಂದುತ್ತಾರೆ ಎನ್ನುವಂತಹ ಸುದ್ದಿಗೆ ಮತ್ತಷ್ಟು ಜೀವ ಬಂದಂತದ್ದಂತೂ ಸುಳ್ಳಲ್ಲ. ಪ್ರಧಾನಿ ಮೋದಿ ನಿವೃತ್ತಿ ನಂತರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪ್ರಧಾನಿಯಾಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾಗಿದೆ. ಇದಕ್ಕೂ ಕೂಡ ಯೋಗಿಯವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಅವರು ಬೇರೆಯದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಂತೂ ಸುಳ್ಳಲ್ಲ. ಅವರೇನು ಹೇಳ್ತಾರಂತಂದ್ರೆ, ನಾನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ CM ಆಗಿ ನಾನು ಸೇವೆಯನ್ನ ಮಾಡ್ತಾ ಇದ್ದೇನೆ. ನನ್ನ ಪಕ್ಷ ನನಗೆ ಆ ಸ್ಥಾನವನ್ನ ಕೊಟ್ಟಿದೆ. ರಾಜಕೀಯ ಅನ್ನೋದು ನನ್ನ ಪಾಲಿಗೆ ಪೂರ್ಣಾವಧಿಯ ಉದ್ಯೋಗ ಅಲ್ವೇ ಅಲ್ಲ. ನಾನೊಬ್ಬ ಸನ್ಯಾಸಿ, ಪ್ರಧಾನಿ ಹುದ್ದೆಗೆ ನನ್ನ ಆಕಾಂಕ್ಷೆ ಇಲ್ಲ, ನಾನು ಕನಸು ಕೂಡ ಕಂಡಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಹೃದಯಪೂರ್ವಕವಾಗಿ ಮತ್ತು ನನ್ನ ಜೀವನ ಪರ್ಯಂತ ನಾನು ಸನ್ಯಾಸಿಯಾಗಿಯೇ, ಸ್ವಾಮಿಯಾಗಿಯೇ, ಸ್ವಾಮೀಜಿಯಾಗಿಯೇ ಉಳಿದುಕೊಳ್ತೀನಿ ಅನ್ನೋದರ ಮೂಲಕ ಹೇಳಿದ್ದಾರೆ. ಇನ್ನು ಕೋಡಿಮಠದ ಪೀಠಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ರಾಜಕೀಯ ಹಾಗೂ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಹಲವಾರು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಇದೀಗ ಕೋಡಿಮಠದ ಸ್ವಾಮೀಜಿಗಳು ನುಡಿದ ಭವಿಷ್ಯವಾಣಿ ಮತ್ತೊಮ್ಮೆ ನಿಜವಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಕಳೆದ ಜೂನ್ ತಿಂಗಳಲ್ಲಿ ಕೋಡಿಮಠದ ಪೀಠಾಧ್ಯಕ್ಷ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಇಬ್ಬರು ಪ್ರಧಾನಿಗಳ ಸಾವಿನ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ, ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಕೋಡಿ ಶ್ರೀಗಳು ಪ್ರಪಂಚದಲ್ಲಿ ಭೂಕಂಪ ಸಂಭವಿಸಲಿದೆ, ಇದರಿಂದ ಹೆಚ್ಚಿನ ಸಾವು ನೋವು ಸಂಭವಿಸಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿತ್ತು. ಇದೀಗ ಈ ಭವಿಷ್ಯವಾಣಿ ನಿಜವಾಗಿದೆ. ಮಯನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ ಭೀಕರ ಭೂಕಂಪದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಈಗ ಈ ಭವಿಷ್ಯವೂ ಕೂಡ ನಿಜವಾಗಿದೆ. ಇನ್ನು ಪ್ರಪಂಚದ ಭೂಪಟದಿಂದ ಒಂದು ರಾಷ್ಟ್ರ ನಿರ್ನಾಮವಾಗತ್ತೆ ಅಂತ ಹೇಳಿದ್ರು. ಅದರಂತೆ ಅಫ್ಘಾನಿಸ್ತಾನ ತಾಲಿಬಾನಿಗಳ ವಶವಾಗಿತ್ತು, ಅದು ಕೂಡ ನಿಜವಾಗಿತ್ತು. ಆದರೆ ಈಗ ಭಾರತ ಅಂದ್ರೆ 2025 ವರ್ಷ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ ಅಂತ ಹೇಳೋದರ ಮೂಲಕ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಂವ್ನಲ್ಲಿ ದೊಡ್ಡ ಉಗ್ರರ ದಾಳಿ ಸಂಭವಿಸಿದೆ. ಈ ಒಂದು ಉಗ್ರರ ದಾಳಿಯಲ್ಲಿ 26ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇದರ ಬಗ್ಗೆಯೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಈ ಭವಿಷ್ಯವಾಣಿಯಲ್ಲಿ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ, ಭಾರತಕ್ಕೆ ಮಗ್ಗಲು ಮುಳ್ಳು, ದೊಡ್ಡ ಭೀಕರ ಯುದ್ಧವನ್ನ ಮಾಡುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಅದರಂತೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಕಾಟ ಮತ್ತು ರಕ್ತದೋಕುಳಿಯನ್ನ ಹರಿಸಿದೆ. ಇದು ಮುಂದುವರೆದ ಭಾಗವಾಗಿ ಕೋಡಿ ಶ್ರೀಗಳು ಒಂದು ಭವಿಷ್ಯವಾಣಿಯನ್ನ ನುಡಿತಾರೆ. ಅದು ಏನಂತಂದ್ರೆ, ಭಾರತ ಅನ್ಯ ದೇಶಗಳೊಂದಿಗೆ ಯುದ್ಧ ಸಾರಲಿದೆ ಅನ್ನೋದರ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಂತೆ ಈಗ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಸಾರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಒಂದು ಕಡೆ ಬ್ರಹ್ಮಾಂಡ ಗುರುಜಿಯ ಭವಿಷ್ಯವಾಣಿ, ಪ್ರಧಾನಿ ನರೇಂದ್ರ ಮೋದಿಯವರು ಕೆಳಗಿಳಿತಾರೆ, ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅನ್ನುವಂತಹ ಭವಿಷ್ಯವಾಣಿ. ಇನ್ನೊಂದು ಕಡೆ ಕೋಡಿ ಶ್ರೀಗಳ ಭವಿಷ್ಯವಾಣಿ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂಭವಿಸುತ್ತೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನ ಸಾರಿ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.